ಮದರ್ಸ್ ಡೇ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಐ ವಿಶ್ ಯು ಎ ಹ್ಯಾಪಿ ಮದರ್ಸ್ ಡೇ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ಸೊ ಮದರ್ ವ್ಯಾಲ್ಯೂ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ನಾವು ಯೂಶ್ವಲಾಗಿ ಮದರ್ ಆದಮೇಲೆ ಅವ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಆ್ಯಂಡ್ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಗೊತ್ತಾಗುತ್ತೆ, ಅವರ ಸ್ಯಾಕ್ರಿಫೈಸಸ್ ಗೊತ್ತಾಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ನನ್ನ ತಾಯಿ ತುಂಬ 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 ಸ್ಟ್ರಾಂಗ್ ಎನಫ್ ಆ್ಯಂಡ್ ಶೀ ಈಸ್ ವೆರಿ ಬೋಲ್ಡ್ ಎನಫ್. ಹೇಗೆಂದರೆ ಯಾವುದೇ ಬರಲಿ, ಯಾವುದೇ ಪ್ರಾಬ್ಲಮ್ ಬರಲಿ ಫೇಸ್ ಮಾಡೋಕ್ಕೆ ಶಿ ಈಸ್ ರೆಡಿ. ಆ್ಯಕ್ಚುಲಿ ಅವ್ರು ರೆಡಿಯಾಗಿರ್ತಾರೆ ಆ್ಯಂಡ್ ಶಿ ಡೋಂಟ್ ಕೇರ್ ಅಬೌಟ್ ದ ಫ್ಯೂಚರ್. ಏನಾದ್ರೂ ಪರವಾಗಿಲ್ಲ, ಫೇಸ್ ಮಾಡೋಣ ಪರವಾಗಿಲ್ಲ ಅನ್ನೋ ಟೈಪ್ ನಮ್ಮಮ್ಮ. ಆ್ಯಂಡ್ ನಮ್ಮಮ್ಮ ತುಂಬ ಸ್ಟ್ರಿಕ್ಟ್. ನಾವು ಚಿಕ್ಕ ವಯಸ್ಸಲ್ಲಿ ತುಂಬ ತುಂಬ ಹೆದರ್ಕೊಂಡು ಆಟಾಡ್ತಿದ್ರಿ. ಸೊ ಅವ್ರು ಟೈಮಿಂಗ್ ಕೊಡ್ತಿದ್ರು, ಆ ಟೈಮಲ್ಲೇ ನಾವು ಆಡೋಕ್ಕೆ ಹೋಗಬೇಕು, ಆ ಟೈಮಲ್ಲೇ ಮನೆಗೆ ಬರಬೇಕು. ಇನ್ ಕೇಸ್ ಒಂದು 5 ನಿಮಿಷ ಲೇಟ್ ಆದ್ರೂ ಬಂದು ಕೈ ಕಟ್ಕೊಂಡು ನಿಂತ್ಕೊಂಡು ನೋಡೋರು. ಸೊ ಅವ್ರ ಕಣ್ಣಲ್ಲೇ ನಮ್ಗೆ ಅರ್ಥ ಆಗೋದು, ಹೆದರ್ಕೊಂಡು ಒಳಗೆ ಹೋಗ್ತಿದ್ರಿ. ಬಟ್ ಇವಾಗಿನ ಜನ್ರೇಷನ್ ಮಕ್ಕಳು ನಾವು ಎಷ್ಟೇ ಕೂಗಿ ಕರೆದ್ರೂ ಅವ್ರು ಬರೋದೇ ಇಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಆ ಟೈಮಲ್ಲಿ 90s ಕಿಡ್ಸ್ಗೆ ಗೊತ್ತಿರಬೇಕು, ನಮ್ಮ ಪೇರೆಂಟ್ಸ್ ಎಲ್ಲ ಹೇಗೆ ಅಂತಂದರೆ ಫಸ್ಟ್ ಒಂದು ಕೊಟ್ಬಿಟ್ಟೆ ಮಾತಾಡ್ತಿದ್ರು. ಇವಾಗೆಲ್ಲ ಹೊಡಿಬಾರ್ದು, ಮಕ್ಕಳಿಗೆ ಬೈಬಾರ್ದು. ಸೊ ಬಟ್ ನನಗನ್ಸುತ್ತೆ 90s ಪ್ಯಾರೆಂಟ್ಸ್ ಆರ್ ದ ಬೆಸ್ಟ್. ನೀವೇನಂತೀರ ಅದನ್ನು ಕಮೆಂಟಲ್ಲಿ ತಿಳಿಸಿ. ನನಗೆ 90s ಪ್ಯಾರೆಂಟ್ಸ್ ದಿ ಬೆಸ್ಟ್ ಅನಿಸುತ್ತೆ. ಬಿಕಾಸ್ ನಾವು ಡಿಸಿಪ್ಲೈನ್ ಆಗಿದ್ದೀರಿ ಆ್ಯಂಡ್ ಲಾಯಲ್ ಆಗಿದ್ದೀರಿ, ರೆಸ್ಪೆಕ್ಟ್ಫುಲ್ ಆಗಿದ್ದೀರಿ ಎಲ್ಡರ್ಸ್ಗೆ. ಬಟ್ ಈ ಜನ್ರೇಷನ್ ಮಕ್ಕಳು, ಸುಮಾರು ಮಕ್ಕಳಿಗೆ ರೆಸ್ಪೆಕ್ಟ್ ಗೊತ್ತಿಲ್ಲ, ದೊಡ್ಡವ್ರಿಗೆ ಹೇಗೆ ವ್ಯಾಲ್ಯೂ ಕೊಡಬೇಕು ಅನ್ನೋದು ಗೊತ್ತಿಲ್ಲ. ಸೊ ಅದೊಂದು ನನಗೆ ಇಷ್ಟ ಇಲ್ದಿರೋದು ಕಾನ್ಸೆಪ್ಟ್ ಈ ಜನ್ರೇಷನ್ ಮಕ್ಕಳಲ್ಲಿ. ಸೊ ಅವ್ರು ದೊಡ್ಡವರಾಗಲಿ ಚಿಕ್ಕವರಾಗಲಿ ಮಾತಾಡೋ ರೀತಿಯೇ ಬೇರೆ ಥರ ಇರುತ್ತೆ. ಬಟ್ ನಾನು ಆದಷ್ಟು ನನ್ನ ಮಕ್ಕಳನ್ನ ಕಂಟ್ರೋಲ್ ಮಾಡ್ತೀನಿ. ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕು, ಅವ್ರಿಗೆ ಎದುರು ಜವಾಬು ಕೊಡೋಕ್ಕೆ ನಾನು ಬಿಡೋದಿಲ್ಲ. ಆ್ಯಂಡ್ ಸ್ಟ್ರಾಂಗಾಗಿರೋದಕ್ಕೆ ಹೇಳ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ಅವರು ದೊಡ್ಡವ್ರಿಗೆ ಮರ್ಯಾದೆ ಕೊಡೋದನ್ನು ನಾನು ಆದಷ್ಟು ಹೇಳಿ ಅವ್ರಿಗೆ ಸಜೆಷನ್ ಕೊಡ್ತಿರ್ತೀನಿ. ಅವ್ರು ಏನು ಮಾತಾಡಿದ್ರೂ ಸುಮ್ಮನೆ ಕೇಳಿಸ್ಕೊಂಬರಬೇಕು, ಅದು ಇದು ಮಾತಾಡಬಾರ್ದು ಅಂತೆಲ್ಲ ಹೇಳ್ತಿರ್ತೀನಿ. ಆ್ಯಂಡ್ ನಿಮ್ಮ ಪೇರೆಂಟ್ಸ್ ಹೇಗಿದ್ದರು ಅನ್ನೋದನ್ನು ನನಗೆ ಹೇಳಿ ನೋಡೋಣ. ನಾನು ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ ಮದರ್ಸ್ ಡೇ ಸ್ಪೆಷಲಾಗಿ, ನೆನ್ನೆ ಒಂದು ವಿಡಿಯೋ. ಬಟ್ ಅದೇನು ವೈರಲ್ ಆಗಿಲ್ಲ, ಯಾಕಂತ ಗೊತ್ತಿಲ್ಲ. ಇಫ್ ಯು ವಾಂಟ್ ಯು ಕ್ಯಾನ್ ಸಿ ಮೈ ಮದರ್. ಅಂದರೆ ನನ್ನ ತಾಯಿ ನೋಡಬೇಕು ಅಂತ ಅನಿಸಿದ್ರೆ ನೀವು ನನ್ನ ಶಾರ್ಟ್ಸಲ್ಲಿ ವಿಡಿಯೋ ಹಾಕಿದ್ದೀನಿ ನೆನ್ನೆದು, ಹೋಗಿ ಚೆಕ್ ಮಾಡಿ. ಸೊ ಈ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ನಾನು ಆಲ್ಮೋಸ್ಟ್ ಒಂದು 11:30-12 o'clock ಆಗಿತ್ತು. ಸೊ ಎನಿಹೌ ಅಡುಗೆ ಮಾಡೋ ಟೈಮ್. ಸೊ ವಿಡಿಯೋ ಶೂಟ್ ಮಾಡ್ತಾ ಹಾಗೆ ಅಡುಗೆ ಮಾಡೋಣ ಅಂತ ಡಿಸೈಡ್ ಆದೆ. ಆ್ಯಂಡ್ ಇವತ್ತು ಏನಿಲ್ಲ, ಸ್ಪೆಷಲ್ ತರಕಾರಿ ಸಾಂಬಾರು ಅಷ್ಟೇ. ಸೊ ಮನೇಲಿ ಏನಿದೆಯೋ ತರಕಾರಿ ಎಲ್ಲ ತೊಗೊಂಡು ಸಾಂಬಾರು ಮಾಡೋಣ ಅಂತ ಡಿಸೈಡ್ ಆದೆ. ಯೂಶ್ವಲಾಗಿ ಕ್ಯಾರೆಟ್, ಬೀನ್ಸ್, ಆಲೂ, ಬ್ರಿಂಜಾಲ್ ಎಲ್ಲ ಹಾಕಿ ಮಾಡ್ತೀನಿ. ಸದ್ಯಕ್ಕೆ ಕ್ಯಾರೆಟ್ ಇತ್ತು, ಬೀನ್ಸ್ ಇಲ್ಲ. ಅದಕ್ಕೆ ಆಲೂ, ಬೀನ್ಸ್ ಮತ್ತು ಆಲೂ, ಕ್ಯಾರೆಟ್ ಮತ್ತು ಬ್ರಿಂಜಾಲ್ ಹಾಕಿ ಮಾಡ್ತಿದ್ದೀನಿ. ಆ್ಯಂಡ್ ಯೂಶ್ವಲಾಗಿ ನಾನು ಯೂಸ್ ಮಾಡೋ ಬ್ರಿಂಜಾಲ್ ಬಂದು ನಮ್ಮ ಊರ ಕಡೆದು. ನಾನು ಊರಿಗೆ ಹೋಗಿದ್ನಲ್ಲ, ಅಲ್ಲಿಂದ ತೊಗೊಂಬಂದೆ. ಸೊ ನಮ್ಮ ಅತ್ತೆ ಕೊಟ್ಟರು. ಇಲ್ಲಿ ನನಗೆ ಆ ಟೈಪ್ ಆಫ್ ಬ್ರಿಂಜಾಲ್ ಸಿಗೋದೇ ಇಲ್ಲ. ಅದು ಒಂದು ವೈಟ್ ಕೈಂಡ್ ಆಫ್ ಬ್ರಿಂಜಾಲ್. ಸೊ ಯೂಶ್ವಲಾಗಿ ಬ್ಯಾಂಗ್ಳೂರಲ್ಲಿ ಸಿಗಲ್ಲ ಅಂತ ನನಗನ್ಸುತ್ತೆ, ಬಿಕಾಸ್ ನಾನು ಎಲ್ಲೂ ನೋಡಿಲ್ಲ ಈ ಟೈಪ್ ಆಫ್ ಬ್ರಿಂಜಾಲ್. ಬಟ್ ಇದು ಮಾತ್ರ ಸೂಪರಾಗಿರುತ್ತೆ, ಟೇಸ್ಟ್ ವೈಸ್ ಆಗಲಿ, ಟೆಕ್ಸ್ಚರ್ ಆಗಲಿ. ಈ ಬ್ರಿಂಜಾಲಲ್ಲಿ ಪಚ್ಚಡಿ ಆಗಲಿ, ನೀವು ಹೇಗೆ ಹೇಳಿದ ಮಸಾಲ ಸಾಂಬಾರಿಗೆ ಇದಕ್ಕೆಲ್ಲ ಹಾಕಿದ್ರೂ ಹಾಗೆ ಬ್ರಿಂಜಾಲ್ ಸಮೇತ ನಾವು ತಿನ್ಬೋದು, ಸೂಪರಾಗಿರುತ್ತೆ. ಬಟ್ ಇಲ್ಲಿ ಬರುವ ಬ್ರಿಂಜಾಲ್ ಹೇಗೆ ಅಂತಂದರೆ ಒಂದು ಸ್ವಲ್ಪ ಸ್ಕಿನ್ ಇರುತ್ತಲ್ಲ, ಅದು ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಕಚ್ಚಕ್ಕಾಗಲ್ಲ, ನುಂಗೋಕ್ಕಾಗಲ್ಲ, ಆ ಥರ ಅನಿಸುತ್ತೆ. ನನಗದು ಇಷ್ಟನೇ ಆಗಲ್ಲ ಇಲ್ಲಿ ಬ್ರಿಂಜಾಲ್. ಯೂಶ್ವಲಾಗಿ ನಾನು ತೊಗೊಳಕ್ಕೆ ಹೋಗಲ್ಲ. ಆ್ಯಂಡ್ ನಮ್ಮೂರ ಕಡೆ ಬ್ರಿಂಜಾಲ್ ಹೇಗೆಂದರೆ ಬಾಯಲ್ಲಿಟ್ಟರೆ ಹಾಗೆ ಬಟರ್ ಥರ ಕರಗಿ ಹೋಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದೇ ಆ ವೈಟ್ ಬ್ರಿಂಜಾಲ್. ಸೊ ಆ್ಯಕ್ಚುಲಿ ಮೊನ್ನೆ ಬಂದು ಬ್ರಿಂಜಾಲ್ ಪಚ್ಚಡಿ ಮಾಡಿದ್ದೆ. ಈಸಿ, ಸ್ವಲ್ಪ ಬ್ರಿಂಜಾಲ್ ಸುಟ್ಕೊಂಡು ಆನಿಯನ್, ಟೊಮ್ಯಾಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಒಗ್ಗರಣೆ ಕೊಟ್ಟು ಚಪಾತಿಗೆ, ರೈಸಿಗೆ ತುಪ್ಪ ಹಾಕಿ ತಿಂದರೆ ಸೂಪರಾಗಿರುತ್ತೆ. ಆ್ಯಂಡ್ ಹಿಯರ್ ಕಮ್ಸ್ ಬ್ರಿಂಜಾಲ್ ಸ್ಟೋರಿ. ಸೊ ಇದು ನಮ್ಮ ಕಡೆ ಸಿಗೋದು, ಈ ಕಡೆ ಗೊತ್ತಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ನನ್ನ ಫ್ರೆಂಡು ಹೇಳಿದ್ರು ಅವ್ರ ಕಡೆಯೂ ಈ ಥರ ಬ್ರಿಂಜಾಲ್ ಸಿಗತ್ತೆ, ಅಂದರೆ ಉಡುಪಿ ಸೈಡ್ ಆ ಕಡೆ. ಆ್ಯಂಡ್ ಇಲ್ಲೆಲ್ಲ ಬೆಂಗಳೂರಲ್ಲಿ ಫಾರ್ ಶ್ಯೂರ್ ಸಿಗೋಲ್ಲ ಅಂತ ನನ್ನ ಅಭಿಪ್ರಾಯ. ಇನ್ ಕೇಸ್ ನಿಮ್ಮ ಕಡೆ ಏನಾದರೂ ಸಿಕ್ಕಿದ್ರೆ ನನಗೆ ಹೇಳಿ, ಯಾವ ಸ್ಟೇಟಲ್ಲಿ ಸಿಗುತ್ತೆ ಈ ಕೈಂಡ್ ಆಫ್ ಬ್ರಿಂಜಾಲ್ ಅಂತ. ಆ್ಯಂಡ್ ತರಕಾರಿನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು 2 times ರಿನ್ಸ್ ಮಾಡ್ಕೊತೀನಿ.
ಇನ್ ಕೇಸ್ ಏನಾದರೂ ಸೊ ಯೂಶ್ವಲಾಗಿ ಏನಾಗುತ್ತೆ ಅಂದರೆ ನಾವು ತರೋ ತರಕಾರಿ ಫ್ರೆಶ್ ಆಗಿರಬೇಕು ಅಂದ್ಬಿಟ್ಟು ಸಮ್ ಪೆಸ್ಟಿಸೈಡ್ಸ್ ಎಲ್ಲ ಕೆಮಿಕಲ್ಸ್ ಯೂಸ್ ಮಾಡ್ತಾರಂತೆ. ಸೊ ಆದಷ್ಟು ನೀವು ಸಾಲ್ಟ್ ವಾಟ್ರಲ್ಲಿ ಸ್ವಲ್ಪ ಸೋಕ್ ಮಾಡಿದ್ರೆ ಬೆಟರ್ ಅಂತ ನನ್ನ ಫೀಲಿಂಗ್. ಸಾಲ್ಟ್ ವಾಟರ್ ಪ್ಲಸ್ ವೆನಿಗರ್ ಎರಡನ್ನೂ ಹಾಕಿದ್ರೆ ಇನ್ನೂ ಬೆಟರ್ ಫೀಲ್ ಆಗುತ್ತೆ. ಸೊ ಹಾಗೆ ಆದಷ್ಟು ನೀವು ಕ್ಲೀನ್ ಮಾಡ್ಕೊಂಡು ತಿನ್ನೋದು ಬೆಟರ್. ಸೊ ಬೆಂಗಳೂರಲ್ಲಿ ಯೂಶ್ವಲಾಗಿ ಇದೊಂದು ಕಂಪ್ಲೇಂಟ್ ಇದೆ, ತರಕಾರಿ ಫ್ರೆಶ್ ಆಗಿರಬೇಕು ಅಂತ ಈ ಸಮಥಿಂಗ್ ಏನೋ ವಾಟ್ರಲ್ಲಿ ಕೆಮಿಕಲ್ಸ್ ಹಾಕಿ ಫ್ರೆಶ್ ಆಗಿರೋದಕ್ಕೋಸ್ಕರ ಅದ್ರ ಮೇಲೆ ಸ್ಪ್ರೇ ಮಾಡ್ತಿದ್ದಾರೆ ಅಂತೆ. ಸೊ ಅದೆಲ್ಲ ನಾವು ತಿಂದರೆ ಶ್ಯೂರ್ ನಮಗೆ ಕ್ಯಾನ್ಸರ್ ಬರೋದು 100% ಶ್ಯೂರ್. ಸೊ ಆದಷ್ಟು ನೀವು ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಜಸ್ಟ್ ಡೈರೆಕ್ಟಾಗಿ ವಾಶ್ ಮಾಡೋದು ಬದಲು ನೀವು ಸ್ವಲ್ಪ ಸಾಲ್ಟ್ ವಾಟರ್ ಮತ್ತು ವೆನಿಗರ್ ಹಾಕಿ ಸೋಕ್ ಮಾಡಿ ಆನಂತರ ಇನ್ನೊಂದು ಸತಿ ಒಂದು 2-3 ಸತಿ ರಿನ್ಸ್ ಮಾಡಿ ಆಮೇಲೆ ನೀವು ಅಡುಗೆಗೆ ಯೂಸ್ ಮಾಡ್ಕೊಳ್ಳಿ. ಸೊ ಬೇಸಿಕ್ಕಾಗಿ ನಾನು ಹೇಗೆ ಹೇಳೋದು, ಕುಕ್ಕರಲ್ಲೇ ಎಲ್ಲ ಸಾಂಬಾರು ಮಾಡ್ತೀನಿ. ಸೊ ಬೇಳೆ ಇಟ್ಬಿಟ್ಟು ಎಲ್ಲ ತರಕಾರಿ, ಆನಿಯನ್, ಟೊಮ್ಯಾಟೊ, 1-2 ಟೊಮ್ಯಾಟೊ ಹಾಕ್ತೀನಿ. ಇದೆಲ್ಲ ಹಾಕಿಬಿಟ್ಟು ಸಾಂಬಾರು ಪೌಡರ್, ಟರ್ಮರಿಕ್ ಪೌಡರ್, ಸಾಲ್ಟ್ ಎಲ್ಲ ಹಾಕಿ ಒಂದು 3 ವಿಸಿಲ್ ಕೊಡ್ತೀನಿ. ಸೊ ಪರ್ಫೆಕ್ಟಾಗಿ ಬೆಂದಿರುತ್ತೆ, ಬೇಳೆ ಸಹ ಬೆಂದಿರುತ್ತೆ. ನಾನೇನು ಸ್ಮ್ಯಾಶ್ ಮಾಡೋಕ್ಕೆ ಹೋಗಲ್ಲ. ಸೊ ಯೂಶ್ವಲಾಗಿ ಪ್ರೆಷರ್ ಕುಕ್ಕರಲ್ಲಿ ಬೇಗ ಆಗುತ್ತೆ ಅಂದ್ಬಿಟ್ಟು ನಾನು ಪ್ರೆಷರ್ ಕುಕ್ಕರಲ್ಲೇ ಸಾಂಬಾರು ಮಾಡಿಬಿಡ್ತೀನಿ. ಆ್ಯಂಡ್ ಇದು ದ ರೀಸನ್ ಏನು ಅಂತಂದರೆ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ಆ್ಯಂಡ್ ಗ್ಯಾಸ್ ಸೇವ್ ಆಗುತ್ತೆ. ನಾರ್ಮಲ್ ಪಾತ್ರೆಯಲ್ಲಿ ಮಾಡೋಕ್ಕೆ ಹೋದರೆ ಸುಮಾರು ಟೈಮ್ ತೊಗೊಳತ್ತೆ. ಆ್ಯಂಡ್ ನನಗೆ ಇನ್ ಬಿಟ್ವೀನಲ್ಲಿ ಬೇರೆ ಕೆಲಸನೂ ನಡೀತಾ ಇರುತ್ತೆ. ಸೊ ಈ ಸಮ್ಮರ್ ಯಾವಾಗ ಕಂಪ್ಲೀಟ್ ಆಗಿ ಮಕ್ಳಿಗೆ ಯಾವಾಗ ಸ್ಕೂಲ್ ಓಪನ್ ಆಗುತ್ತೋ ಅನಿಸುತ್ತೆ, ಅಷ್ಟೊಂದು ತಲೆ ತಿಂತಿದ್ದಾರೆ ನನ್ನ ಮಕ್ಕಳು. ಸೊ ಪ್ಯಾರೆಂಟಾಗಿ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಇನ್ಫ್ಯಾಕ್ಟ್ ನಾನು ನಮ್ಮ ಅಮ್ಮಗೆ ಹೇಳ್ತಿರ್ತೀನಿ, ಹೀಗೆ ಟಾರ್ಚರ್ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ. ಆ್ಯಂಡ್ ಅವ್ರಿಗೆ ಅದು ಒಂಚೂರು ಕೋಪ ಬರ್ಬೋದು, ಬಿಕಾಸ್ ನಾನು ಅವ್ರ ಮಗಳಲ್ವಾ. ಸೊ ನನ್ನ ಮಗಳಿಗೆ ತೊಂದರೆ ಮಾಡ್ತಿದ್ದಾರೆ ಅಂತ ಕೋಪ ಬರ್ಬೋದು. ಬಟ್ ಇನ್ಫ್ಯಾಕ್ಟ್ ನನ್ನ ಮಕ್ಕಳೇ ಅಲ್ವಾ. ಸೊ ನಾನು ಅವ್ರು ಏನು ಮಾಡಿದ್ರು ನಾನು ಅಕ್ಸೆಪ್ಟ್ ಮಾಡಲೇಬೇಕು. ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನನ್ನ ಮಗ ಈಸ್ ವೆರಿ ಕ್ವೈಟ್, ಬಟ್ ಅವನು ತುಂಬ ಇರಿಟೇಟ್ ಮಾಡ್ತಾನೆ. ಆ್ಯಂಡ್ ನನ್ನ ಮಗಳು ತುಂಬ ನಾಟಿ. ಆ್ಯಂಡ್ ಅವಳು ಹೇಗೆ ಅಂದರೆ ಅವ್ನು ಇರಿಟೇಟ್ ಮಾಡಿದ ತಕ್ಷಣ ಇವಳು ಜೋರು ಕಿರ್ಚೋದು ಅಂದರೆ ನಮ್ಮ ಕಿವಿಯೆಲ್ಲ ಹಾಗೆ ಔಟ್ ಆಗಬೇಕು ಆ ಟೈಪಲ್ಲಿ ಕಿರ್ಚೋದು. ಮತ್ತು ತುಂಬ ಆ್ಯಕ್ಟಿವ್ ಆಗಿರ್ತಾಳೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಫುಲ್ ಆ್ಯಕ್ಟಿವ್ ಆಗಿರ್ತಾಳೆ. ಎಸ್, ಮಕ್ಕಳು ಹಾಗೇ ಇರಬೇಕು. ಬಟ್ ನಮಗೆ ಸಮ್ಟೈಮ್ಸ್ ನಮ್ಮ ಮೆಂಟಾಲಿಟಿಗೆ ಸೆಟ್ ಆಗಲ್ಲ ಸಮ್ಟೈಮ್ಸ್. ಅವಾಗ ಏನಾಗುತ್ತೆ, ನಮ್ಗೆ ತುಂಬ ಕೋಪ ಬರುತ್ತೆ ಆ್ಯಂಡ್ ನಾವು ಹೊಡಿಯೋಕ್ಕೆ ಹೋಗ್ತೀರಿ, ಹೀಗೆಲ್ಲ ಆಗ್ತಾ ಇರುತ್ತೆ. ಸೊ ಹ್ಯಾಂಡಲ್ ಮಾಡೋದು ತುಂಬ 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 ಕಷ್ಟ ಮಕ್ಳ ಹತ್ರ. ಆ್ಯಂಡ್ ಸ್ಕೂಲ್ ಸ್ಟಾರ್ಟ್ ಆದರೆ ಅವರು ಒಂದು ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ, ಅಂದರೆ ಸ್ಟಡೀಸಲ್ಲಿ ಬ್ಯುಸಿ ಆಗ್ತಾರೆ. ಬೆಳಗ್ಗೆ ಹೋದರೆ ಸಂಜೆ ಬರ್ತಾರೆ, ಸಂಜೆ ಬಂದಮೇಲೆ ಒಂದು ಚೂರು ಆಟಾಡಿ ಮತ್ತೆ ತಿರ್ಗಿ ಓದ್ತಾರೆ. ಹಾಗೆ ಅವ್ರಿಗೊಂದು ಟೈಮ್ ಶೆಡ್ಯೂಲ್ ಇರುತ್ತೆ ಆ್ಯಂಡ್ ಕಂಪ್ಲೀಟಾಗಿ ಅವರು ಬ್ಯುಸಿ ಇರ್ತಾರೆ. ಬಟ್ ನಮಗೇನಾಗುತ್ತೆ ಅಂತಂದರೆ ಇವಾಗ ಅವ್ರನ್ನ ಹ್ಯಾಂಡಲ್ ಮಾಡೋವಾಗ ನಮಗೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ವರ್ಕಿಂಗ್ ವಿಮೆನ್ಸ್ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಹೌಸ್ ವೈಫ್ ಆದರೂ ಮನೇಲಿ ಕೆಲಸ ಮಾಡ್ಕೊಂಡು ಹೇಗೋ ಹ್ಯಾಂಡಲ್ ಮಾಡ್ತಾರೆ. ವರ್ಕಿಂಗ್ ವಿಮೆನ್ಸ್ ವರ್ಕ್ ಫ್ರಮ್ ಹೋಮ್ ಇರೋರೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಆ್ಯಂಡ್ ಅವ್ರಿಗೆಲ್ಲ ನಾನು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಬಿಕಾಸ್ ಮಕ್ಳ ಜೊತೆ ಹ್ಯಾಂಡಲ್ ಮಾಡಿಕೊಂಡು ಅವ್ರು ಕೆಲಸ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಹೇಗೆ ಮಾಡ್ತಾರೋ ಏನೋ ದೇವರಿಗೆ ಗೊತ್ತು. ಸೊ ಇನ್ ಬಿಟ್ವೀನ್ ಅಡುಗೆ ಆಗ್ತಾಯಿದೆ. ಸೊ ಕುಕ್ಕರ್ ಹಾಗೆ ಸ್ಟವ್ ಮೇಲೆ ಇಟ್ಬಿಟ್ಟು ಹಾಗೆ ಒಂಚೂರು ಕ್ಲೀನ್ ಮಾಡೋಣ ರೂಮು ಅಂತ ಬಂದೆ. ಸೊ ಇದು ರೊಟೀನ್ ಕೆಲಸ ನಂದು. ಎವ್ರಿ ಡೇ ಹೀಗೆ ಇರುತ್ತೆ ರೂಮು. ಎಷ್ಟು ಕ್ಲೀನ್ ಮಾಡಿದ್ರೂ ಈ ರೀತಿಯೇ ಇರುತ್ತೆ. ಆ್ಯಂಡ್ ಆಟಾಡ್ತಾರೆ, ಅದನ್ನು ಎತ್ತಿಡಲ್ಲ, ತೊಗೊಬಂದು ಡೈರೆಕ್ಟಾಗಿ ಬೆಡ್ ಮೇಲೆ ಬಿಸಾಡೋದು. ಇದು ಆ್ಯಕ್ಚುಲಿ ನಮ್ಮ ಸೆಕೆಂಡ್ ರೂಮ್. ನಾವಿರೋ ಮಾಸ್ಟರ್ ಬೆಡ್ರೂಮಲ್ಲಿ ಯೂಶ್ವಲಾಗಿ ಏನು ಟಾಯ್ಸ್ ಹಾಕೋಕ್ಕೆ ಹೋಗಲ್ಲ, ಬಿಕಾಸ್ ಅಲ್ಲಿ ಎಂಟ್ರಿ ನಾನು ಕೊಡಲ್ಲ. ಸೊ ಇದು ಅವ್ರ ರೂಮು, ಮಕ್ಕಳ ರೂಮು. ಅದಕ್ಕೆ ಅವ್ರಿಗೂ ಯೂಶ್ವಲಾಗಿ ಇಲ್ಲೇ ಆಟಾಡ್ತಾರೆ. ಆ್ಯಂಡ್ ಇಲ್ಲೆಲ್ಲ ಆಟ ಸಾಮಾನೆಲ್ಲ ಬಿಸಾಡ್ತಾರೆ ಆ್ಯಂಡ್ ಹಾಲಲ್ಲೆಲ್ಲ ಬಿಸಾಡ್ತಾರೆ. ಸೊ ಅದೇ ನನ್ನ ಕೆಲಸ. ಬೆಳಗ್ಗೆ ಎದ್ದರೆ ಎತ್ತಿಡೋದು, ಸಂಜೆ ಎತ್ತಿಡೋದು, ಮಧ್ಯಾಹ್ನ ಎತ್ತಿಡೋದು, ರಾತ್ರಿ ಎತ್ತಿಡೋದು. ಎಷ್ಟು ಆಟಾಡ್ತಾರೆ ಅಂದರೆ ಯಪ್ಪ, ನಾನ್ ಸ್ಟಾಪ್ ಆಟ ಅವ್ರದ್ದು. ಹೋಪ್ ಸುಮಾರು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕೊಟ್ಬಿಟ್ಟಿದ್ದೀನಿ ಅಂದ್ಕೊತೀನಿ. ಸೊ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂದಿದೆ. ಮೀಟ್ ಯು ಇನ್ ದ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತ ಹೇಳ್ತಾ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಇನ್ ಕೇಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಲೈಕ್ ಮಾಡಿ ಇಷ್ಟ ಆಗಿದ್ದರೆ. ಆ್ಯಂಡ್ ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮೀಟ್ ಯು ಇನ್ ದ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್.